ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಗೆ ಬೇಲೂರಿನ ಯಗಚಿ ಜಲಾಶಯದ ಒಳಹರಿವು ಹೆಚ್ಚಾಗುತ್ತಿರುವುದರಿಂದ ಜಲಾಶಯ ಭರ್ತಿಗೆ ಕೇವಲ 3 ಅಡಿಗಳು ಮಾತ್ರ ಬಾಕಿ. ಮೂಡಿಗೆರೆ ಹಾಗೂ ಚಿಕ್ಕಮಗಳೂರು ಸೇರಿದಂತೆ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಬೇಲೂರಿನ ಯಗಚಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿ ಬರುತ್ತಿರುವುದರಿಂದ ಭರ್ತಿಯಾಗಲು ಕೇವಲ 3 ಅಡಿಗಳು ಬಾಕಿ ಇದ್ದು, ಯಾವ ಸಮಯದಲ್ಲಾದರೂ ನೀರನ್ನ ಕ್ರೇಸ್ ಗೇಟ್ ಮೂಲಕ ನೀರನ್ನು ಹೊರಬಿಡಲಾಗುವುದು. ಯಗಚಿ ಜಲಾಶಯದ ಕೆಳಭಾಗದ ರೈತರು, ಸುತ್ತಮುತ್ತಲಿನ ರೈತರು ಮುಂಜಾಗ್ರತಾ ಕ್ರಮ ಅನುಸರಿಸಬೇಕೆಂದು ಯಗಚಿ ಜಲಾಶಯದ ಎಇಇ ರಾಜೇಶ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಗಚಿ ಜಲಾಶಯದಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ 1 ವಾರದಿಂದ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಒಳಹರಿವು ಪ್ರತಿನಿತ್ಯ 2000 ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿದ್ದು, ಇದೇ ಮುಂದುವರೆದರೆ 2 ದಿನಗಳಲ್ಲಿ ಜಲಾಶಯ ಭರ್ತಿಯಾಗಲಿದೆ. ಜಲಾಶಯದ ನೀರಿನ ಸಾಮರ್ಥ್ಯ 3.6 ಟಿಎಂಸಿ ಇದ್ದು, ನೀರು ತುಂಬಿದರೆ ಜಲಾಶಯ ಭರ್ತಿಯಾಗುವುದರಿಂದ ನಾವು ಯಾವ ಸಮಯದಲ್ಲಾದರೂ ನೀರನ್ನು ಹೊರಬಿಡುವುದರಿಂದ ಸಾರ್ವಜನಿಕರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಮನವಿ ಮಾಡಿದರಲ್ಲದೆ, ಕಾಲುವೆಗಳಲ್ಲಿ ನೀರು ಹರಿಸಲು ನಮ್ಮ ಮೇಲೆ ಅಧಿಕಾರಿಗಳ ಹಾಗೂ ಶಾಸಕರ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಯಗಚಿ ಜಲಾಶಯದ ಸಹಾಯಕ ಇಂಜಿನಿಯರ್ ಶಿವಕುಮಾರ್, ಸಂದೀಪ್ ಹಾಜರಿದ್ದರು. ಅದೇ ಈಗ ಯಗಚಿ ಜಲಾಶಯ ಇಲ್ಲಿ ನಾವು ಬೇಲೂರು ಹತ್ರ ಕಟ್ಟಿದ್ದಾರೆ. ಇದಕ್ಕೆ ಏನು ಅಂತಂದರೆ ನದಿ ಪಾತ್ರದ ಇದಕ್ಕೆ ಹಿಂಗಡೆ ನಮಗೆ ಅಚ್ಚುಕಟ್ಟಿಗೆ ನೀರು ಬರೋದು, ನಮಗೆ ಇದಕ್ಕೆಲ್ಲ ನೀರು ಬರೋದು ಡ್ಯಾಮ್ಗೆ ಇದು ಹೆಚ್ಚಿನ ಪಾತ್ರ ನಮಗೆ ಚಿಕ್ಕಮಗಳೂರು ತಾಲೂಕಿಂದ ನಮಗೆ ಜಾಸ್ತಿ ನೀರು ಬರುತ್ತೆ. ಸೊ ಇವಾಗ ಚಿಕ್ಕಮಗಳೂರು ನದಿ ಪಾತ್ರದಲ್ಲಿ ತುಂಬ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಈಗ ಸತತವಾಗಿ ಒಂದು 5 ದಿವಸದಿಂದ ಇವತ್ತು ಡ್ಯಾಮ್ಗೆ 2000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ಸೊ ಇದೇ ಥರ ಮುಂದುವರೆದಲ್ಲಿ ನಮಗೆ ಇನ್ನೊಂದು 3-4 ದಿವಸದಲ್ಲಿ ಡ್ಯಾಮು ತುಂಬುವಂಥ ಸಂದರ್ಭ ಇದೆ. ಇವತ್ತು ನಮಗೆ ಒಟ್ಟು ಈ ಡ್ಯಾಮಿನ ಕೆಪಾಸಿಟಿ 3.6 TMC ನೀರನ್ನು ಇದು ಶೇಖರಣಾ ಸಾಮರ್ಥ್ಯ ಹೊಂದಿದೆ. ಇದರಲ್ಲಿ ಇವಾಗ 2.85 ಇವತ್ತಿನ ಸಾಮರ್ಥ್ಯ ಇದೆ. ಇವತ್ತಿನ ಒಂದು ಮಟ್ಟದಲ್ಲಿ ನಮಗೆ ಕುಷನ್ ಒಂದು 0.3 ಇಟ್ಕೊಂಡು ನಮಗೆ ಇನ್ನೊಂದು 0.45 TMC ನೀರು ನಮಗೆ ಬಂತು ಅಂತಂದರೆ ನಾವು ನೀರನ್ನು ಯಾವುದೇ ಸಮಯದಲ್ಲಾದರೂ ಕ್ರೆಸ್ಟ್ ಗೇಟ್ಗಳ ಮೂಲಕ ಕೆಳಗಡೆ ಭಾಗಕ್ಕೆ ಬಿಡುವಂಥ ಒಂದು ವ್ಯವಸ್ಥೆ ಮಾಡ್ಕೊತೀವಿ. ಅದಕ್ಕೆ ಇವಾಗ ಏನು ಅಂತಂದರೆ ನಾವು ಎಲ್ಲ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ಳೋದೇನು ಅಂತಂದರೆ, ನದಿ ಪಾತ್ರದಲ್ಲಿ ಇರುವಂಥ ಎಲ್ಲ ಸಮಸ್ತ ಜನರು ಕೂಡ ಮೇಲ್ಗಡೆ ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು. ಯಾವುದೇ ಸಂದರ್ಭದಲ್ಲಾದರೂ ಅಣೆಕಟ್ಟಿನಿಂದ ನೀರನ್ನು ಬಿಡುವ ಸಾಧ್ಯತೆ ಇರೋದ್ರಿಂದ ಎಲ್ಲರೂ ಕೂಡ ತಮ್ಮ ಒಂದು ಸುರಕ್ಷಿತ ಜಾಗಕ್ಕೆ ಹೋಗಿ ತಲುಪಿ ಜಾನುವಾರು ಇವುಗಳನ್ನೆಲ್ಲ ಕರ್ಕೊಂಡೋಗಿ ಯಾವುದೇ ಹಾನಿಯನ್ನು ಆಗ್ನೇಯ ಆಗದೆ ಇದ್ದಂಗೆ ಎಲ್ಲ ತಪ್ಪಿಸೋದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಈ ಕಾಲುವೆಗಳಲ್ಲಿ ನೀರು ಬಿಡೋ ವಿಷಯವಾಗಿ ನಾವೀಗ ಕಾಲುವೆಗಳಿಗೆ ಇದುವರೆಗೂ ಇದು ಭೂಮಿ ಮಟ್ಟ ಮಾಡ್ಕೊಳ್ಳಿಕ್ಕೆ ಮತ್ತು ಕೆರೆ ಕಟ್ಟೆಗಳಿಗೆ ಅಂತಂದ್ಬಿಟ್ಟು ನೀರನ್ನು ಸಾಮಾನ್ಯ ಕೊಡ್ತೀವಿ. ಇದು ನಮ್ಮ ಇದರಲ್ಲಿ ತೀರ್ಮಾನ ಆದಮೇಲೆ ನಾವು ನೀರನ್ನು ಬಿಡೋ ವ್ಯವಸ್ಥೆ ಮಾಡ್ತೀವಿ. ಹಾಗಾಗಿ ಈಗ ಡ್ಯಾಮು ತುಂಬ ಮಟ್ಟಕ್ಕೆ ಬಂದಿದೆ. ತುಂಬ ಹರ್ಷದಾಯಕ ಸಂತತಿ. ಇದು ರೈತರಿಗೆ ಎಲ್ಲರಿಗೂ ಕೂಡ ಹರ್ಷ ಬಂತಂದಿದೆ.